ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ಮೊದಲನೇ ಪ್ರಶ್ನೆ ನೋಡುವುದಾದರೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ? ಇದಕ್ಕೆ ಸರಿಯಾದಂಥ ಉತ್ತರ ಗ್ಲೋನಾಸ್. ಇದೊಂದು ಭಾರತೀಯ ಉಪಗ್ರಹ ಜಲಸಂಚಾರ ವ್ಯವಸ್ಥೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆಯಲ್ಲ? ಆಯ್ಕೆಗಳು: 1 ಕುಗ್ಗುತ್ತಿರುವ ಪರ್ವತ ಹಿಮನದಿಗಳು, 2 ಸಾಗರ ಅಮ್ಲೀಕರಣ, 3 ಮಾನ್ಸೂನ್ ಮಳೆ ಸಂಭವಿಸುವುದು, 4 ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆ ವೇಗಗೊಳಿಸುವುದು. ಸ್ನೇಹಿತರೆ, ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳಿದ್ದಾನೆ. ಆದ್ದರಿಂದ ಆಯ್ಕೆ ಏನಪ್ಪ ಅಂತಂದ್ರೆ ಸಿ, ಇದನ್ನು ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ನೋಡುವುದಾದರೆ, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದಂಥ ಶಕ್ತಿ ಅಲ್ಲ? ಪ್ರಶ್ನೆ ಏನಪ್ಪ ಅಂತಂದ್ರೆ, ನವೀಕರಿಸಬಹುದಾದಂಥ ಶಕ್ತಿ ಯಾವುದು ಅಲ್ಲ? ಆಯ್ಕೆಗಳು: ಉಬ್ಬರವಿಳಿತದ ಶಕ್ತಿ, ನೈಸರ್ಗಿಕ ಅನಿಲ, ಪವನ ಶಕ್ತಿ, ಸೌರಶಕ್ತಿ. ಸ್ನೇಹಿತರೆ, ಇಲ್ಲಿ ನವೀಕರಿಸಬಹುದಾದ ಶಕ್ತಿ ಅಲ್ಲ. ಇದಕ್ಕೆ ಸರಿ ಆಯ್ಕೆ ಏನಪ್ಪ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ. ಬಿ ಆಯ್ಕೆ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ನೋಡುವುದಾದರೆ, ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಆಯ್ಕೆಗಳು: 90 ಡಿಗ್ರಿಗಳು, 60 ಡಿಗ್ರಿಗಳು, 95 ಡಿಗ್ರಿಗಳು, 45 ಡಿಗ್ರಿಗಳು, 30 ಡಿಗ್ರಿಗಳು. ಸ್ನೇಹಿತರೆ, ಇಲ್ಲಿ ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು 90 ಡಿಗ್ರಿ ಚಾಚುವಿಕೆ ಏನಪ್ಪ ಅಂತಂದ್ರೆ ಅತ್ಯಂತ ಸೂಕ್ತವಾಗಿದೆ. ಆಯ್ಕೆಯೇ ಸರಿಯಾದಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶ UNSCಯ ಸದಸ್ಯವಲ್ಲ? ಆಯ್ಕೆಗಳು: ಭಾರತ, ಜಪಾನ್, ಫ್ರಾನ್ಸ್, ಚೀನಾ. ಸ್ನೇಹಿತರೆ, ಯಾವ ದೇಶ ಏನಪ್ಪ ಅಂತಂದ್ರೆ UNSCಯ ಸದಸ್ಯವಲ್ಲ ಅಂತಂದರೆ ಅದು ನಮ್ಮ ರಾಷ್ಟ್ರ ಭಾರತ ಏನಪ್ಪ ಅಂತಂದ್ರೆ UNSCಯ ಸದಸ್ಯ ರಾಷ್ಟ್ರವಾಗಿರುವುದಿಲ್ಲ. ಆಯ್ಕೆ ಎ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿರುವುದಿಲ್ಲ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA ಡ್ಯಾಶ್ಗೆ ಸಂಬಂಧಿಸಿದೆ. ಆಯ್ಕೆಗಳು: ಆರೋಗ್ಯ, ವಾಯುಯಾನ, ಸಾರ್ವಜನಿಕ ವಿತರಣೆ, ಉನ್ನತ ಶಿಕ್ಷಣ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟಂಥ ABHAಯು ಇದೇನಪ್ಪ ಅಂತಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆಗಿರುತ್ತದೆ. ಆದ್ದರಿಂದ ಆಯ್ಕೆಯೇ ಸರಿಯಾದಂಥ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಪ್ರಶ್ನೆ ಬಂದು, ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶನ್ನು ಹೊಂದಿದೆ. ಆಯ್ಕೆಗಳು: ಎ ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಕಂಬ ಕಾಲಮ್ಗಳು, ಬಿ ಗುಂಪುಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಅವಧಿಗಳು ಎಂದು ಕರೆಯಲ್ಪಡುವ 18 ಕಂಬ ಕಾಲಮ್ಗಳು, ಸಿ ಗುಂಪುಗಳು ಎಂದು ಕರೆಯಲ್ಪಡುವ 7 ಲಂಬ ಕಾಲಮ್ಗಳು ಮತ್ತು ಅವಧಿಗಳು ಎಂದು ಕರೆಯಲ್ಪಡುವ 18 ಅಡ್ಡ ಸಾಲುಗಳು, ಡಿ ಅವಧಿಗಳು ಎಂದು ಕರೆಯಲ್ಪಡುವ 7 ಲಂಬ ಕಾಲಮ್ಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಅಡ್ಡ ಸಾಲುಗಳು. ಸ್ನೇಹಿತರೆ, ಸರಿ ಆಯ್ಕೆ ಏನಪ್ಪ ಅಂತಂದ್ರೆ ಅವಧಿಗಳು ಎಂದು ಕರೆಯಲ್ಪಡುವಂಥ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವಂಥ 18 ಲಂಬ ಕಾಲಮ್ಗಳು. ಮುಂದಿನ ಪ್ರಶ್ನೆ,
ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಪ್ರಶ್ನೆ ಏನಪ್ಪ ಅಂತಂದ್ರೆ ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವಂಥ ಅನಿಲ ಯಾವುದು? ಆಯ್ಕೆಗಳು ಆಮ್ಲಜನಕ, ಸಾರಜನಕ, ಜಲಜನಕ, ಯಾವುದೂ ಅಲ್ಲ. ಸ್ನೇಹಿತರೆ, ಭೂ ವಾತಾವರಣದಲ್ಲಿ ಏನಪ್ಪ ಅಂತಂದ್ರೆ ಅತ್ಯಂತ ಹೆಚ್ಚಾಗಿ ಕಂಡುಬರುವಂಥ ಅನಿಲ ಯಾವುದಪ್ಪ ಅಂತಂದ್ರೆ ಅದು ನೈಟ್ರೋಜನ್ ಅಥವಾ ಸಾರಜನಕ. ಆಯ್ಕೆ ಬಿ ಸರಿಯಾದಂಥ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ. ಸೊ ಕೊಟ್ಟಂಥ ಆಯ್ಕೆಗಳಲ್ಲಿ ಏನಪ್ಪ ಅಂತಂದರೆ ಯಾವುದು ಸರಿಯಾಗಿರುವುದಿಲ್ಲ ಅದನ್ನು ಆಯ್ಕೆ ಮಾಡಿ ಎಂದು ಕೊಟ್ಟಿದ್ದಾನೆ. ಎ 1989ಕ್ಕಿಂತ ಮೊದಲು ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು 21 ವರ್ಷಗಳು. 1989ರ 61ನೇ ತಿದ್ದುಪಡಿಯ ಮೂಲಕ ಮತದಾನವನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಇನ್ನು ಇಲ್ಲಿ ಬಿ ಏನಪ್ಪ ಅಂತಂದ್ರೆ 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳವಡಿಸಲಾಯಿತು. ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಲೇಖನ 51A ಅಡಿಯಲ್ಲಿ ಸೇರಿಸಲಾಗಿದೆ. ಇನ್ನು ಡಿ ಏನಪ್ಪ ಅಂತಂದ್ರೆ ಇವುಗಳಲ್ಲಿ ಯಾವುದೂ ಅಲ್ಲ. ಸ್ನೇಹಿತರೆ, ಇಲ್ಲಿ ಕೊಟ್ಟಂಥ ಎ ಬಿ ಸಿ ಆಯ್ಕೆಗಳು ಏನಪ್ಪ ಅಂತಂದ್ರೆ ಸರಿಯಾಗಿವೆ. ಆದ್ದರಿಂದ ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು UNEPಯ ಪೂರ್ಣ ರೂಪ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಫುಲ್ ಫಾರ್ಮ್ ಆಫ್ UNEP? ಆಯ್ಕೆಗಳು ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಪ್ರೋಗ್ರಾಮ್, ಬಿ ಯುನೈಟೆಡ್ ನೇಷನ್ಸ್ ಎರಾಡಿಕೇಷನ್ ಪ್ರೋಗ್ರಾಮ್, ಸಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಡಿ ಯುನೈಟೆಡ್ ನೇಷನ್ಸ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಸ್ನೇಹಿತರೆ, UNE ರೂಪ ಇದರ ಫುಲ್ ಫಾರ್ಮ್ ಏನಪ್ಪ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಸಿ ಆಯ್ಕೆ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, IR-20 ಜಯ ಮತ್ತು ರತ್ನ ಡ್ಯಾಶ್ನ ವಿಧಗಳು. ಇವೇನು IR-20 ಜಯ ಮತ್ತು ರತ್ನ ಡ್ಯಾಶ್ನ ವಿಧಗಳು. ಆಯ್ಕೆಗಳು ಅಕ್ಕಿ, ಗೋಧಿ, ಮಿಲೆಟ್ ಅಥವಾ ರಾಗಿ, ನವಣೆ ಮೊದಲಾದ ಧಾನ್ಯಗಳು, ಅಡಿಕೆ. ಸ್ನೇಹಿತರೆ, IR-20 ಜಯ ಮತ್ತು ರತ್ನ ಇವೇನಪ್ಪ ಅಂತಂದ್ರೆ ರಾಗಿ ಅಥವಾ ಮಿಲೆಟ್ನ ವಿಧಗಳಾಗಿವೆ. ಸಿ ಆಯ್ಕೆ ಸರಿಯಾದಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ? ಸೊ ಆಯ್ಕೆಗಳು ಹೀಲಿಯಂ, ಆರ್ಗಾನ್, ಕ್ರಿಪ್ಟಾನ್, ರೇಡಾನ್. ಸ್ನೇಹಿತರೆ, ಅನಿಲವನ್ನು ಲಿಫ್ಟಿಂಗ್ ಅನಿಲವಾಗಿ ಏನಪ್ಪ ಅಂತಂದ್ರೆ ಬಳಸುವಂಥ ಅನಿಲ ಯಾವುದು? ಅದು ಹೀಲಿಯಂ ಅನಿಲವನ್ನು ಬಳಸಲಾಗುತ್ತದೆ. ಈ ಮುಂಚೆ ಏನಪ್ಪ ಅಂತಂದ್ರೆ ಹೈಡ್ರೋಜನ್ ಬಳಸಲಾಗುತ್ತಿತ್ತು. ಸೊ ಅದು ಒಂದು ಆ ನಂತರದಲ್ಲಿ ಹೀಲಿಯಂ ಅನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತಿದೆ. ಮುಂದಿನ ಪ್ರಶ್ನೆ, ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು? ಪ್ರಶ್ನೆ ಏನಪ್ಪ ಅಂತಂದ್ರೆ ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು? ಆಯ್ಕೆಗಳು 1956, 63, 73 ಮತ್ತು 74ರಲ್ಲಿ. ಇದಕ್ಕೆ ಸರಿಯಾದಂಥ ಆಯ್ಕೆ ಈ ಬೆಂಗಳೂರು ನಗರ ಏನಪ್ಪ ಅಂತಂದ್ರೆ 1963ರಲ್ಲಿ ಏನಪ್ಪ ಅಂತಂದ್ರೆ ಪೊಲೀಸ್ ಕಮಿಷನರೇಟ್ ಆಯಿತು. ಆಯ್ಕೆ ಬಿ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಆಗಿದೆ.